ಅಲ್ಲ ಇಲ್ಲಿ ಒಂದು ಸಿನಿಮಾ ಮಾಡಬೇಕಂದ್ರೆ ಬಹಳ ಕನ್ಫ್ಯೂಷನ್ ಆಗುತ್ತೆ ಸರ್. ಇಲ್ಲಿ ಕರ್ನಾಟಕದಲ್ಲಿ ಎಕ್ಸ್ಪೆಷಲಿ ಇಲ್ಲಿ ಎಲ್ಲ ಭಾಷೆ ಜನರು ಇಲ್ಲಿದ್ದಾರೆ. ಇವಾಗ ನೀವು ಆಂಧ್ರಕ್ಕೆ ಹೋದರೆ ಪರ್ಸೆಂಟೇಜು 80% ತೆಲುಗುವರೇ ಇರ್ತಾರೆ. ಇನ್ನು ಬೇರೆ ಬೇರೆ ಲ್ಯಾಂಗ್ವೇಜ್ ಅವರು ಅಲ್ಲಿ ಇದ್ದಾರೆ, ಇಲ್ಲ ಅಂತ ಅಲ್ಲ, ಕಮ್ಮಿ 30 ಇಲ್ಲ 20 ಅಷ್ಟೇ, ಜಾಸ್ತಿ ಇರಲ್ಲ. 70% ಅವರೇ, ಅಲ್ಲಿನ ಲೋಕಲ್ ಅವರೇ. ತಮಿಳ್ನಾಡಿಗೆ ಹೋದರೂ ಅದೇ, ಬೇರೆ ಅದರ್ ಸ್ಟೇಟ್ಗೆ ಹೋದರೂ ಅದೇ. ಬಟ್ ಕರ್ನಾಟಕದಲ್ಲಿ ಏನಾಗಿದೆ, ನಮಗೆಲ್ಲರಿಗೂ ಗೊತ್ತಿರೋ ಹಂಗೆ ಆಚೆ ಹೋದರೆ ಹಿಂದಿ, ತಮಿಳು, ತೆಲುಗು, ಅದರ್ ಲ್ಯಾಂಗ್ವೇಜ್ ಮಾತಾಡೋರೇ ಜಾಸ್ತಿ ಸಿಗ್ತಾ ಇರ್ತಾರೆ. ನಮ್ಮ ಕನ್ನಡದವ್ನು ಸಿಕ್ಕಿದ್ರೆ ಒಂಥರ ಖುಷಿ ಆಗ್ಬಿಡುತ್ತೆ. ಎಲ್ಲಿ ಅಷ್ಟೊಂದು ಕನ್ನಡ ಅಂದರೆ ನಮಗೂ ಕೂಡ ಇವಾಗ ನಮ್ಮನ್ನು ಬಿಡಿ, ಆಟೋದವ್ರು ಕೇಳಿದ್ರೆ ಹೇಳ್ಬಿಡ್ತಾರೆ. ದಿನ ಅವ್ರಿಗೆ 10 ಪ್ಯಾಸೆಂಜರ್ ಆಟೋದಲ್ಲಿ ಹತ್ತಿದ್ರೆ ಅದರಲ್ಲಿ 8 ಜನ ಅದರ್ ಲ್ಯಾಂಗ್ವೇಜೇ ಇರ್ತಾರೆ, ಯಾರೋ ಇಬ್ಬರು ಕನ್ನಡದವ್ರು ಬರ್ತಾರೆ ಅಷ್ಟೇ ಅವ್ರಿಗೆ. ಸೊ ಅಂದರೆ ಯಾವ ಮಟ್ಟಕ್ಕೆ ಹೋಗ್ತಿದೆ ನಮ್ಮ ಈ ಒಂದು ಬೆಂಗಳೂರು ಕರ್ನಾಟಕ. ಅಂದರೆ ಕರ್ನಾಟಕ ಅಂದರೆ ನಾನು ಎಲ್ಲ ರಾಜ್ಯಗಳು ಅಂದರೆ ಎಲ್ಲ ಊರುಗಳು ಸೇರಿಸಿ ಹೇಳ್ತಿಲ್ಲ. ಇವಾಗ ಹುಬ್ಬಳ್ಳಿ, ರಾಯಚೂರು, ಧಾರವಾಡ ಈ ಕಡೆ ಹೋದರೆ ಕನ್ನಡಿಗರೇ ಇದ್ದಾರೆ. ಅಲ್ಲಿ ಕನ್ನಡ ಸಿನಿಮಾಗಳು ಇವತ್ತಿಗೂ ಚೆನ್ನಾಗೇ ಓಡ್ತಾ ಇದೆ. ಬಟ್ ನಮಗೆ ಈ BKT ಅಂತೀವಿ, ಬೆಂಗಳೂರು, ಕೋಲಾರ, ತುಮಕೂರು ಅಂತೀವಿ. ಇದು ಕಲೆಕ್ಷನ್ ವೈಸು ಸ್ವಲ್ಪ ಚೆನ್ನಾಗಿ ಕಲೆಕ್ಷನ್ ಆಗುವಂಥ ಏರಿಯಾಗಳು. ಆಮೇಲೆ ಎಲ್ಲ ಸಿನಿಮಾಗಳು ನೋಡೋವಂಥ ಜನ ಇರೋದು ಈ ಏರಿಯಾಗಳಲ್ಲಿ ಅಂತ ನಮ್ಮ ಒಂದು ಸಿನಿಮಾದವರ ಒಂದು ಭಾವನೆ. ಉತ್ತರ ಕರ್ನಾಟಕ ಆ ಕಡೆ ಎಲ್ಲ ಹೇಗೆ ಅಂದರೆ ಕೆಲವು ಆ್ಯಕ್ಷನ್ ಜೋನರ್ ಸಿನಿಮಾಗಳ್ನ ಅವರು ಭಾಳ ಇಷ್ಟಪಡ್ತಾರೆ, ಇಲ್ಲ ಕಾಮಿಡಿ ಜೋನರ್ ಸಿನಿಮಾಗಳ್ನ ಇಷ್ಟಪಡ್ತಾರೆ, ಹಾರರ್ ಇಷ್ಟಪಡ್ತಾರೆ. ಯಾವುದಾದ್ರೂ ಸ್ವಲ್ಪ ಎಮೋಷ್ನಲ್ಲು ಬೇರೆ ಥರ ಸಿನಿಮಾಗಳು ಬಂದಾಗ ಸ್ವಲ್ಪ ಅಲ್ಲಿ ರಿಸೀವ್ ಮಾಡೋದು ಸ್ವಲ್ಪ ನಿಧಾನ. ಅಲ್ಲಿನ ಜನಕ್ಕೆ ಸ್ವಲ್ಪ ಕಮರ್ಷಿಯಲ್ ಟಚ್ ಇದ್ದರೆ ಬೇಗ ರಿಸೀವ್ ಮಾಡ್ತಾರೆ. ಅವರ ಟೇಸ್ಟಿಗೆ ನಾವು ಎಲ್ಲ ಸಿನಿಮಾಗಳು ಮಾಡ್ತಾ ಹೋದರೆ ಇಲ್ಲಿನ ಜನಕ್ಕೆ ಅದು ಕೆಲವ್ರಿಗೆ ಇಷ್ಟ ಆಗೋಲ್ಲ. ಏನ್ರಿ ಬರೀ ಹೊಡಿ ಬಡಿ ಅಂತ ಇರುತ್ತೆ ಸಿನಿಮಾಗಳು, ಬೇರೆ ಏನೂ ಇಲ್ಲ ಅಂತ ಹೇಳ್ಬಿಡ್ತಾರೆ. ಸೊ ಎಲ್ರಿಗೂ ಇಷ್ಟ ಆಗಬೇಕು ಅಂತೇಳಿ ಏನು ಮಾಡ್ತೀವಿ, ಎಲ್ಲ ಮಸಾಲೆಗಳ್ನೂ ಹಾಕಿ ರುಬ್ಬಕ್ಕೆ ಹೋಗ್ತೀವಿ. ಒಂದೊಂದು ಸರಿ ಅದು ಎಡವಟ್ಟುಗಳಾಗ್ತಾ ಇದ್ದಾವೆ. ಅಂದರೆ ನಮ್ಮವ್ರಿಗೇ ನಾವು ಇಷ್ಟಪಡಿಸೋದಕ್ಕೆ ಕೆಲವು ವಿಷಯಗಳನ್ನ ಯಾವ ಥರ ಆಯ್ಕೆ ಮಾಡ್ಕೋಬೇಕು, ಆ ಕನ್ಫ್ಯೂಷನ್ ಪ್ರತಿಯೊಬ್ಬ ನಿರ್ದೇಶಕನಿಗೂ ಇದೆ, ಕತೆಗಾರನಿಗೂ ಇದೆ, ನಿರ್ಮಾಪಕರಲ್ಲೂ ಇದೆ, ಕಲಾವಿದರಲ್ಲೂ ಇದೆ. ಏನು ಮಾಡಲಿ ಈ ಸರಿ ನಾನು, ಏನು ಕೊಟ್ಟರೆ ಜನ ತೊಗೊಳ್ತಾರೆ ಅಂತ. ಸೇಮ್ ಟೈಮ್ ಅದರ್ ಲ್ಯಾಂಗ್ವೇಜ್ ಅವ್ರದ್ದು ಹಾವಳಿ ಅದು ಇಲ್ಲೇನಾಗ್ಬಿಟ್ಟಿದೆ. ಇನ್ನೊಂದು ನಮ್ಮದೆಲ್ಲ ಒಂದು 2 ಕೋಟಿ, 3 ಕೋಟಿ, 5 ಕೋಟಿ, 8 ಕೋಟಿ, 10 ಕೋಟಿ ಬಜೆಟಲ್ಲಿ ಸಿನಿಮಾ ಮಾಡ್ತಾ ಇದ್ದೀವಿ. ನಮ್ಮ ಲಿಮಿಟ್ಸ್ಗಳಲ್ಲಿ ನಾವು ಹೋಗ್ತಾ ಇರ್ತೀವಿ. ಅದರ್ ಸ್ಟೇಟ್ ಅವ್ರದ್ದು ಹೆಂಗೆ ಅಂದರೆ ಅವ್ರದ್ದು 100 ಕೋಟಿ, ಸಾಧಾರಣವಾಗಿರೋ ಸಿನಿಮಾಗಳು ಕೂಡ ಅಲ್ಲಿ ಒಂದು 50 ಕೋಟಿ ಈ ಥರ ಮಾಡಿಬಿಡ್ತಾರೆ ಅವರು. ಯಾಕೆಂದರೆ ಅವ್ರದ್ದು ದೊಡ್ಡ ಮಾರ್ಕೆಟ್ ಇದೆ. ನಮ್ಮದು ಅಷ್ಟು ದೊಡ್ಡ ಮಾರ್ಕೆಟ್ ಇವಾಗ ಬೆಳೀತಾ ಇದೆ, ನಮ್ಮದು ಪ್ಯಾನ್ ಇಂಡಿಯಾ ಅಂತೇಳಿ, ಇನ್ನೊಂದು ಅಂತೇಳಿ. ಬಟ್ ಅವ್ರದ್ದೆಲ್ಲ ಆಲ್ರೆಡಿ ದೊಡ್ಡ ಮಾರ್ಕೆಟ್ ಆಗಿರೋದ್ರಿಂದ ಅವ್ರಿಗೆ ಆ ಅಮೌಂಟು ಇಮಿಡಿಯೇಟಾಗಿ ಅವರು ರಿಕವರಿ ಮಾಡ್ಕೊತಾರೆ. ಸೊ ಆ ದೊಡ್ಡ ಬಜೆಟ್ನ ಸಿನಿಮಾಗಳು ನೋಡೋಕ್ಕೆ ಅಷ್ಟು ರಿಚ್ ಆಗಿರುತ್ತೆ. ನಮ್ಮ ಜನ ಕೊಡೋ 100 ರೂಪಾಯಿಗೆ ಅಷ್ಟು ರಿಚ್ ಸಿನಿಮಾ ನೋಡ್ತಾರಲ್ವ. ನಮ್ಮಲ್ಲಿ ಆ ರಿಚ್ನೆಸ್ ನಾವು ಕೊಡೋಕ್ಕಾಗಲ್ಲ, ಯಾಕೆಂದರೆ ಬಜೆಟ್ ನಮ್ದು ಅಷ್ಟು ಇರೋಲ್ಲ. ಇಷ್ಟು 100 ರೂಪಾಯಿಗೆ ಅವನು ಅಷ್ಟು ರಿಚಾಗಿ ಕೊಡ್ತಿದ್ದಾನೆ, ಇವನು ಯಾಕೆ ಇಷ್ಟೊಂದು ಡಮ್ಮಿ ಡಲ್ಲು, ಇವ್ನದು ಏನಕ್ಕೆ ನೋಡಬೇಕು, ಅವನದೇ ನೋಡೋಣ ಅನ್ನೋ ಥರ ನಮ್ಮ ಜನ ಕೂಡ ಸ್ವಲ್ಪ ಆ ಕಡೆ ಡೈವರ್ಟ್ ಆಗಿದ್ದಾರೆ ಅಂತ ನನಗನ್ಸುತ್ತೆ. ಆ ರಿಚ್ನೆಸ್ಗೋಸ್ಕರ ಕಣ್ಣಿಗೆ ಆನಂದ, ಮನ್ಸಿಗೆ ಹಬ್ಬ, ಒಂಥರ ಏನೋ ಖುಷಿ ಕೊಡುತ್ತೆ, ಏನೋ ಒಂದಷ್ಟು ಜನರನ್ನು ತುಂಬಿಸಿ ಏನೋ ಒಂದು ಅದ್ಭುತ, ಏನೋ ಒಂದು ಮಿರಾಕಲ್ ಮಾಡಿರ್ತಾರೆ ಅನ್ನೋ ಥರ ಒಂದು. ಬಟ್ ಆ ಥರ ಎಲ್ಲ ಸಿನಿಮಾಗಳು ನಮ್ಮ ಕನ್ನಡದಲ್ಲಿ ನಾವು ಮಾಡಬೇಕಂದ್ರೆ ನಮ್ಮ ಮಾರ್ಕೆಟ್ ಅಷ್ಟು ದೊಡ್ಡದಾಗಿಲ್ಲ. ಅಷ್ಟು ಹಾಕೋ ಹಣನ ರಿಕವರಿ ಮಾಡ್ಕೋಬೇಕಂದ್ರೆ ನಮಗೂ ಇಲ್ಲಿ ಸಾಧ್ಯತೆಗಳು ಬಹಳ ಕಮ್ಮಿ. ಹೊಡೀತು ಏಟು ಅಂದರೆ ಪ್ರೊಡ್ಯೂಸರ್ ದಿಕ್ಕಾಪಾಲಾಗ್ಬಿಡ್ತಾನೆ. ಅದೃಷ್ಟ ಚೆನ್ನಾಗಿದ್ದರೆ ಕಾಂತಾರ KGF ಆಗುತ್ತೆ, ಇಲ್ಲ ಅಂದರೆ ಅವರೇ ಯೋಚನೆ ಮಾಡ್ತಾ ಕೂತ್ಕೋಬೇಕು. ಅವ್ರ ಅದೃಷ್ಟ ಚೆನ್ನಾಗಿದ್ದು, ಸಿನಿಮಾ ಚೆನ್ನಾಗಿದ್ದು, ಎಲ್ಲವೂ ಆಗಿದ್ದಕ್ಕೆ ಇವತ್ತು ನಾವು ದೊಡ್ಡ ಮಟ್ಟಕ್ಕೆ ಹೆಸರಾಯಿತು ಕನ್ನಡ ಇಂಡಸ್ಟ್ರಿಯಲ್ಲಿ. ಕಾಂತಾರ KGF ಎಲ್ಲ ದೇವ್ರ ದಯೆಯಿಂದ ಅವೆಲ್ಲ ಇನ್ನೂ ಆಗಲಿ ಮುಂದಕ್ಕೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಪ್ರೊಡ್ಯೂಸರ್ ಗತಿ ಏನಾಗುತ್ತೆ? ಎಷ್ಟು ಜನ ಆ ಥರ ರಿಸ್ಕ್ ತೊಗೊಳೋದಕ್ಕೆ ರೆಡಿ ಇರ್ತಾರೆ ನಿರ್ಮಾಪಕರು? ಆಯಿತು, ನನ್ನ ಹತ್ರ ಒಂದು ಕತೆ ಇದೆ, 100 ಕೋಟಿ ಬಜೆಟು ಮಾಡೋಕ್ಕೆ ನಾನು ಪ್ರೊಡ್ಯೂಸರ್ನ ಹುಡುಕಬೇಕು ಅಂದರೆ ಆ ಪ್ರೊಡ್ಯೂಸರ್ ಕೆಪಾಸಿಟಿ 100 ಕೋಟಿ ಹಾಕಬೇಕು ಅಂದರೆ ಅವ್ರು ಇನ್ನೆಷ್ಟು ಕೋಟಿಗೆ ಇರಬೇಕು? ಒಂದು ವೇಳೆ 100 ಕೋಟಿ ಹಾಕಿ ಅವ್ರಿಗೇನಾದರೂ ತೊಂದರೆ ಆಯಿತು ಅಂದರೆ ಅದಕ್ಕೆ ಯಾರು ಜವಾಬ್ದಾರಿ ಆಗ್ತಾರೆ? ಆ ಸಿನಿಮಾ ಏನಾದರೂ ಜನಕ್ಕೆ ಇಷ್ಟ ಆಗದೆ ಏನಾದರೂ ತೊಂದರೆ ಆದರೆ ಸೊ ಯಾರು ಹೊಣೆ ಅದಕ್ಕೆ? ಮತ್ತು ಅದು ನಿರ್ದೇಶಕನ ಮೇಲೆ ಬರುತ್ತೆ. ಕತೆ ಚೆನ್ನಾಗಿ ಮಾಡಿದರೆ ಯಾಕೋ ಓಡ್ತಾ ಇರಲಿಲ್ಲ, ನೀನು ನೆಟ್ಟಿಗೆ ಸಿನಿಮಾ ಮಾಡು ಅಂತ ಬರ್ತಾರೆ. ಅಂದರೆ ಎಷ್ಟೋ ಒಳ್ಳೆಯ ಸಿನಿಮಾಗಳು ಇಲ್ಲೂ ಗೆದ್ದಿಲ್ಲ, ಎಷ್ಟೋ ಒಳ್ಳೆಯ ಸಿನಿಮಾಗಳು ಗೆದ್ದಿಲ್ಲ, ಸೋತೋಗಿದೆ. ಜನ ಅದನ್ನು ಗುರ್ಸೋದಕ್ಕೆ ಮೋಸ್ಟ್ಲಿ ಅವ್ರಿಗೂ ಅದು ರೀಚ್ ಆಗದೆ ಏನೋ ಪ್ರಮೋಷನಲ್ ವಿಷಯದಲ್ಲಿ ಇಲ್ಲ ಯಾವ್ಯಾವ ರೀತಿಯೆಲ್ಲ ಇವತ್ತಿನ ಸಿನಿಮಾನ ಜನರನ್ನ ತಲುಪೋದಕ್ಕೆ ಆಗ್ತಾಯಿಲ್ಲ ಕೆಲವು ನಿರ್ಮಾಪಕರಿಗೆ. ಯಾಕಂದರೆ ಪ್ರಮೋಷನ್ ಅನ್ನೋದು ತುಂಬ ಬೇರೆ ಥರ ಆಗ್ಬಿಟ್ಟಿದೆ. ಮುಂಚೆ ಅಷ್ಟು ಈಸಿಯಾಗಿಲ್ಲ. ಒಂದು ಪೇಪರ್ ನ್ಯೂಸೋ ಇಲ್ಲ TV ಹಾಡೋ ಬಂದರೆ ಈಸಿಯಾಗಿ ಆಡಿಯನ್ಸ್ಗೆ ಸಿನಿಮಾ ಬರೋದು ಗೊತ್ತಾಗೋದು. ಇವತ್ತು ಅಷ್ಟು ಈಸಿಯಾಗಿ ಗೊತ್ತಾಗ್ತಾ ಇಲ್ಲ.
ಒಂದಷ್ಟು ನೂರಾರು ಸಿನಿಮಾ ಬರ್ತಿರೋದ್ರಿಂದ ಯಾವ ಸಿನಿಮಾ ಬರ್ತಿದೆ, ಯಾವ ಸಿನಿಮಾ ಯಾವಾಗ ರಿಲೀಸ್ ಆಯಿತು, ಯಾವಾಗ ಹೋಯ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ಆ ಒಂದು ಕನ್ಫ್ಯೂಷನ್ಸಲ್ಲಿ ಇರೋದ್ರಿಂದ ಆಡಿಯನ್ಸು ಪ್ರೊಡ್ಯೂಸರ್ಗೂ ತುಂಬ ಸಮಸ್ಯೆ. ಅವನೊಂದು ಸಿನಿಮಾನ ಹಿಡಿದಿಟ್ಕೊಂಡು 15-20 ದಿವಸ ಬರ್ತಾಯಿದ್ದೀವಿ ಅಂತ ಹೇಳಿ ಆಡಿಯನ್ಸ್ ತಲೆಗೆ ತುಂಬಿಸೋದಕ್ಕೆ ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗಿದೆ. ಅಷ್ಟು ಲಕ್ಷಾಂತರ ರೂಪಾಯಿ ಅವನು ಸಿನಿಮಾಗೂ ಹಾಕಿ, ಪ್ರಮೋಷನ್ಗೂ ಹಾಕಿ, ಅದನ್ನು ಮತ್ತೆ ಎಲ್ಲ ಸಿನಿಮಾ ರಿಟರ್ನ್ಸ್ ತೊಗೋಬೇಕು ಅಂದರೆ ಆ ಲೆಕ್ಕಾಚಾರ ವ್ಯವಹಾರ ಎಲ್ಲ ಯೋಚನೆ ಮಾಡೋಕ್ಕೆ ನಿಂತುಬಿಟ್ರೆ ಸಿನಿಮಾನ ನಾವು ನೋಡೋ ದೃಷ್ಟಿ ಆ್ಯಸ್ ಎ ಟೆಕ್ನಿಷಿಯನ್ಸ್, ಡೈರೆಕ್ಟರ್ಗಳಾಗಿ ನಾವು ನಮಗೂ ಭಯ ಸ್ಟಾರ್ಟ್ ಆಗ್ಬಿಡುತ್ತೆ ಅಲ್ವಾ ಸರ್? ಮನೆಯಿಂದ ನಾನು ಒಂದು 10 ರೂಪಾಯಿ ತಂದು ಹಾಕಿದ್ರೆ ಆ ಭಯ ನನಗಿರುತ್ತೆ. 10 ರೂಪಾಯಿ ಹೆಂಗಪ್ಪ ವಾಪಸ್ ಮತ್ತೆ ಮನೆಗೆ ತೊಗೊಂಡೋಗೋದು ಅಂತ. ಕೋಟಿಗಟ್ಟಲೆ ದುಡ್ಡು ಹಾಕೋ ಪ್ರೊಡ್ಯೂಸರ್ಗೆ ನಾವು ಏನು ಗ್ಯಾರಂಟಿ ಕೊಟ್ಟು ದುಡ್ಡು ವಾಪಸ್ ತರಿಸೋದು? ನಮ್ಮ ಜನರ ಮೇಲಿರೋ ನಂಬಿಕೆನೇ. ಜನನೇ ಅದನ್ನು ನೋಡಿಲ್ಲ ಅಂದರೆ ನಾವು ಇನ್ನೆಲ್ಲಿಂದ ಆ ದುಡ್ಡನ್ನ ತಂದು ಪ್ರೊಡ್ಯೂಸರ್ಗೆ ವಾಪಸ್ ಕೊಡೋದು? 100ರಲ್ಲಿ ಯಾವುದೋ 2 ಸಿನಿಮಾ ಗೆದ್ದು ದೊಡ್ಡ ಹಿಟ್ ಆಯ್ತರೆ ಇನ್ನು ಬಾಕಿ ಉಳಿದಿರೋ ಸಿನಿಮಾಗಳ ಕತೆ, ಆ ಸಿನಿಮಾ ಪ್ರೊಡ್ಯೂಸರ್ಸ್ ಏನಾಗಬೇಕು, ಟೆಕ್ನಿಷಿಯನ್ಸ್ ಏನಾಗಬೇಕು, ಕಲಾವಿದರು ಏನಾಗಬೇಕು? ಸೊ ಎಲ್ಲ ಸಿನಿಮಾಗಳಿಗೂ ಚೆನ್ನಾಗಿ ಆಗಬೇಕು, ಎಲ್ಲ ಸಿನಿಮಾಗಳು ಚೆನ್ನಾಗಿ ಹೋಗಬೇಕು, ಎಲ್ಲವೂ ಕತೆಗಳು ಚೆನ್ನಾಗೇ ಇರ್ತವೆ. ನನ್ನ ಪ್ರಕಾರ ಕೆಲವು ಎಡವಿರ್ತವೆ, ಎಲ್ಲರೂ ಅದ್ಭುತ ಮಾಡೋಕ್ಕಾಗಲ್ಲ. ಎಲ್ಲೋ ಕೆಲವರು ಎಡವಿರ್ತಾರೆ, ಇನ್ನು ಕೆಲವರು ತುಂಬ ಅದ್ಭುತವಾಗಿ ಮಾಡಿರ್ತಾರೆ. ನಾವೇ ಎಷ್ಟೋ ಸಿನಿಮಾಗಳು ನೋಡಿದ್ದೀವಿ, ಕಮ್ಮಿ ಬಜೆಟಲ್ಲಿ ಮಾಡಿರ್ತಾರೆ, ತುಂಬ ಅದ್ಭುತವಾಗಿ ಮಾಡಿರ್ತಾರೆ. ನಮಗೆ ಆಶ್ಚರ್ಯ ಆಗುತ್ತೆ, ಈ ಕಮ್ಮಿ ಬಜೆಟಲ್ಲಿ ಇಷ್ಟು ಚೆನ್ನಾಗಿ ಮಾಡಿದಾರಲ್ಲ. ಅಲ್ಲಿ ಸ್ಟಾರ್ ಕ್ಯಾಸ್ಟ್ ಇರಲ್ಲ, ಪ್ರಮೋಷನ್ ಮಾಡೋಕ್ಕೆ ಅವ್ರ ಹತ್ರ ದುಡ್ಡಿರಲ್ಲ, ಬಟ್ ಮೇಕಿಂಗ್ ಚೆನ್ನಾಗಿರುತ್ತೆ, ಕತೆ ಚೆನ್ನಾಗಿರುತ್ತೆ, ಬಟ್ ಅದು ಜನಕ್ಕೆ ರೀಚ್ ಆಗ್ತಾ ಇರಲ್ಲ. ಜನ ಎಲ್ಲೋ ಒಂದು ಸ್ವಲ್ಪ ಬೇರೆ ಲ್ಯಾವಿಶ್ನೆಸ್, ಇಲ್ಲಾಂದರೆ ಇನ್ನೊಂದು ಸ್ಟಾರ್ ಕ್ಯಾಸ್ಟ್, ಅವ್ರಿಗೂ ಒಂದು ಸಮಸ್ಯೆ ಇದೆ. ಅವ್ನು ದುಡಿಯೋ ಸಂಪಾದನೆಯಲ್ಲಿ ಅವನು ಒಂದು ತಿಂಗಳಿಗೆ ಇಷ್ಟು ಖರ್ಚು ಮಾಡಬೇಕು ಸಿನಿಮಾಗೆ ಅಂದರೆ ಅವನು ಯೋಚನೆ ಮಾಡ್ತಾನೆ, ಆಚೆ ಹೋದರೆ 1000 ರೂಪಾಯಿ ಖರ್ಚಾಗುತ್ತೆ, ಅದಕ್ಕೆ ನ್ಯಾಯ ಸಿಗೋಂಗಿದ್ರೆ ಆ ಸಿನಿಮಾಗೆ ಹೋಗೋಣ, ಇಲ್ಲಾಂದರೆ ಬೇಡವೇ ಬೇಡ ಅನ್ನೋ ಥರ ಅವ್ನ ಮೈಂಡ್ ಸೆಟ್ ಇರುತ್ತೆ. ಇನ್ನೊಂದು OTTಯಲ್ಲಿ ಟಿ ವಿಗಳಲ್ಲಿ ಇವಾಗ 3 ತಿಂಗಳಿಗೆ 6 ತಿಂಗಳಿಗೆಲ್ಲ ಸಿನಿಮಾ ಬರ್ತಾಯಿದೆ. ಸೊ ಇನ್ನು ಯಾಕೆ ದುಡ್ಡು ಸುಮ್ಮನೆ ಖರ್ಚು ಮಾಡೋದು? ಮನೆಗೆ ಬಂದು ನೋಡ್ಕೊಂಡು ಹೋಗ್ಬೋದಲ್ವ? ಈ ಸ್ಟಾರ್ ಬಂದಾಗ ನಮ್ಮ ಫ್ಯಾನ್ಸ್ ಅಂತ ಹೋಗಿ ಏನೋ ನೋಡಿಕೊಂಡು ಖುಷಿ ಪಟ್ಕೊಂಡು ಬರೋಣ, ಈ ಥರ ಒಂದು ಮೈಂಡ್ ಸೆಟ್ಟು ಬದಲಾವಣೆಗಳು ಆಗೋಗ್ತಾ ಇದೆ. ಇದು ಪರ್ವಕಾಲ.